ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಭಾರತ ಇಡೀ ದೇಶದ ನಾಗರಿಕರು ನೋಡ ಬಯಸಿದ್ದ ದೃಶ್ಯ ನೋಡಿ ಔಟ್ ಆಗಿದೆ. ಸಿಕ್ಕೇ ಬಿಡ್ತು ಕಡೆಗೂ ಪಾಕಿಸ್ತಾನದ ಎಲ್ಲ ಸೀಕ್ರೆಟ್ ವಿಜುವಲ್ಸ್ ಮುಚ್ಚಿಡೋದಕ್ಕೆ ನೋಡಿದ್ದೆಲ್ಲ ಈಗ ಬಟ ಬಯಲಾಗಿದೆ. ಆ ದೃಶ್ಯಗಳನ್ನು ನೋಡಿ ಕಣ್ತುಂಬಿಕೊಳ್ಳಿ ಅಂತ BJP RSSನವರು ಶೇರ್ ಮಾಡ್ತಿದ್ದಾರೆ. ಇದನ್ನೆಲ್ಲ ಏನಿದೆ ಆ ದೃಶ್ಯದಲ್ಲಿ? ಹಾಗಾದರೆ ನಂಬರ್ 1, ಹಾಗೆ ಪಾಕಿಸ್ತಾನದಲ್ಲಿ ತುರ್ತು ಸಭೆ ನಡೀತಿರೋದು ಯಾಕೆ? ಪಾಕಿಸ್ತಾನದಲ್ಲಿ ಅಸಲಿಗೆ ನ್ಯೂಕ್ಲಿಯರ್ ಬೇಸ್ಗೆ ಸಂಬಂಧಪಟ್ಟಂತೆ ಸುದ್ದಿ ಮೇಲೆ ಸುದ್ದಿ ಬರ್ತಿರೋದು ಯಾಕೆ? ಎರಡೂ ಡೆವಲಪ್ಮೆಂಟ್ಸ್ ಬಗ್ಗೆ ಮಾಹಿತಿನ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ನಿನ್ನೆ ರಾತ್ರಿನೇ ಒಂದು ಸುದ್ದಿ ನಿಮ್ಮ ಮುಂದೆ ಇಟ್ಟಿದ್ವಿ. ಮುನೀರು ಎಸ್ಕೇಪ್. ಪಾಕಿಸ್ತಾನದ ಸೇನಾ ಮುಖ್ಯಸ್ಥ ಬಂಕರ್ ಒಳಗೆ ಹೋಗಿ ಜೀವ ಉಳಿಸ್ಕೊಳ್ಳುವಂಥ ಪರಿಸ್ಥಿತಿಯನ್ನು ತಂದಿಟ್ಟಿತ್ತು ಭಾರತದ ಸೇನೆ ಅನ್ನೋದಂತೂ ಇಡೀ ಜಗತ್ತಿನ ಮುಂದೆ ಬಟಾ ಬಯಲಾಯ್ತಲ್ವ. ಮತ್ತು ನಿನ್ನೆ ರಾತ್ರಿ ಸುದ್ದಿ ಬಂತು, ಪಾಕಿಸ್ತಾನದಲ್ಲಿ ಮಿಲಿಟ್ರಿ ಬೇಸನ್ನು ಅಂದರೆ ಸೇನಾ ನೆಲೆಯನ್ನೇ ಸ್ಥಳಾಂತರಿಸಲಾಗ್ತದೆ. ಎಲ್ಲಿಗೆ ಸ್ಥಳಾಂತರಿಸೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಬಲೂಚಿಸ್ತಾನ್ ಭಾಗದಲ್ಲಿ ಒಂದು ಚೆನ್ನಾಗಿರೋ ಜಾಗ ಇದೆ ಅಂತ ಗುರುತು ಮಾಡಿದ್ರಂತೆ. ಅಲ್ಲಿ ಬಲೂಚಿಗಳು ಏನು ಮಾಡ್ತಾರೆ ನಾಳೆ ಅನ್ನೋದು ಗೊತ್ತಿಲ್ಲ. KP ಪ್ರದೇಶದಲ್ಲಿ ಶಿಫ್ಟ್ ಮಾಡೋದಾ ಅಥವಾ ಯಾವ ಪ್ರದೇಶದಲ್ಲಿ? ಈಗಿರೋದು ಬಿಟ್ಟು ಬೇರೆ ಕಡೆ ಹುಡುಕಬೇಕಾಗಿದೆ. ಒಂದು ಸೇನಾ ನೆಲೆಯನ್ನು ಸ್ಥಾಪಿಸೋದು ಅಂದರೆ ಒಂದು ದೇಶಕ್ಕೆ ಸಣ್ಣ ವಿಷಯ ಅಲ್ಲ. ಇರೋದನ್ನು ಧ್ವಂಸ ಮಾಡಿದ್ದಕ್ಕೆ ಯಾವ ರೀತಿ ಹೊಸ ನೆಲೆಗಾಗಿ ಅದು ಹುಡುಕಾಟ ಮಾಡಬೇಕಾಗಿದೆ ಅನ್ನೋದೇ ಭಾರತ ಮಾಡಿರುವಂಥ ವಿಧ್ವಂಸ ಪಾಕಿಸ್ತಾನದಲ್ಲಿ ಯಾವ ರೀತಿ ಇದೆ ಅನ್ನೋದಕ್ಕೆ ಸಾಕ್ಷಿ ಅಲ್ವಾ? ಈಗ ದೃಶ್ಯ ಸಮೇತ ನೋಡಿ, ದೃಶ್ಯ ಸಮೇತ ಅಲ್ಲಿನ ಏರ್ ಬೇಸ್ ಏನಾಗಿದೆ, ಏರ್ ಸ್ಟ್ರಿಪ್ಗಳೇನಾಗಿದೆ, ಅಲ್ಲಿನ ರನ್ವೇ ಏನಾಗಿದೆ, ಎಲ್ಲವನ್ನು ಕಣ್ತುಂಬಿಕೊಳ್ಳಿ. ಭಾರತೀಯರಿಗಿದು ಬಹಳ ಬಹಳ ಖುಷಿ ಕೊಡುವಂಥ ಸುದ್ದಿ ಮತ್ತು ದೃಶ್ಯಗಳು ನೋಡ್ತಾ ಇದ್ದೀರಿ, ನೀವು ಗಮನಿಸ್ತಾ ಇದ್ದೀರಿ. ವಿಮಾನಗಳು ಪುಡಿ ಪುಡಿಯಾಗಿವೆ ಮತ್ತು ಕಂಪ್ಲೀಟಾಗಿ ಸುಟ್ಟು ಕರಕಲಾಗಿವೆ. ಇದನ್ನು ಸ್ವತಃ BJP RSSನವರು ಶೇರ್ ಮಾಡಿ ಪಾಕಿಸ್ತಾನದ ಪರಿಸ್ಥಿತಿ ಏನಾಗಿದೆ ನೋಡಿ. ಇದು ಯಾವುದೇ ಯುದ್ಧಕ್ಕೆ ಕಡಿಮೆ ಇತ್ತ? ಯುದ್ಧದ ತೀವ್ರತೆಗೆ ಏನಾದರೂ ಒಂದು ಸಣ್ಣ ಕಡಿಮೆ ಆದರೂ ಕಾಣಿಸ್ತಾ ಇದೆಯಾ? ಅಲ್ಲಿ ಕೊರತೆ ಕಾಣಿಸ್ತಾ ಇದೆಯಾ ನಿಮಗೆ ಅನ್ನುವಂಥ ಪ್ರಶ್ನೆ ಮಾಡಿ ಈಗ ಈ ವಿಡಿಯೋಗಳನ್ನು ಶೇರ್ ಮಾಡ್ತಾ ಇದ್ದಾರೆ. مارس سيد ابو شعيره السلام عليكم. ان شاء الله يا اخي يعودنا على الخروج دائما شامله يعني. يا بك ابدا
ये वो जगह है जहाँ रात में अटैक हुआ है। कोई फ़लस्तीन नहीं है, ये शेखुपुरा का बाज़ार है। ये देखें, मैं इधर रीगल चौक में खड़ा हूँ, छतरी चौक तक लास्ट तक। ನಮ್ಮ ಸೇನೆಯ ಅಧಿಕೃತವಾಗಿ ಮಾಹಿತಿ ಕೊಡ್ತು ಎಷ್ಟು ಏರ್ ಬೇಸ್ಗಳು ಅಲ್ಲಿ ಛಿದ್ರವಾಗಿವೆ. ಏರ್ ಸ್ಟ್ರಿಪ್ಪು, ಏರ್ ಬೇಸು, ಅಲ್ಲಿನ ವಿವಿಧ ಸೇನಾ ನೆಲೆಗಳನ್ನು ಒಳಗೊಂಡಂತೆ ಭಸ್ಮ ಮಾಡಿವೆ ನಮ್ಮ ಕ್ಷಿಪಣಿಗಳು, ನಮ್ಮ ಶಸ್ತ್ರಾಸ್ತ್ರಗಳು ಅನ್ನೋದನ್ನು ನೋಡಿದ್ವಿ. ಕೆಲವೆಲ್ಲ ಯಾವುದನ್ನು ಬಳಸಿದ್ದೀವಿ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಮಿಲಿಟ್ರಿ ಎಲ್ಲವನ್ನ ಶೇರ್ ಮಾಡಲ್ಲ. ರಫೇಲ್ ನುಗ್ಗಿತ್ತು, ಬ್ರಹ್ಮೋಸ್ ಆರ್ಭಟ, INS ವಿಕ್ರಾಂತು, ಇದೆಲ್ಲ ಕೇಳಿ ಬಂತು. ಬಟ್ ಸೇನೆ ಯಾವುದನ್ನು ಬಳಸಿದ್ವಿ, ನಾವು ಏನು ಮಾಡೋದಕ್ಕೆ ಅನ್ನೋದನ್ನೆಲ್ಲ ಬಿಚ್ಚಿಡೋದಿಲ್ಲ. ಇದನ್ನು ಸಹಜವಾಗಿ ಸೇನಾ ಮೂಲಗಳಿಂದ ಸಣ್ಣ ಸಣ್ಣ ವಿಷಯಗಳು ಲೀಕ್ ಆದಾಗ ಮೀಡಿಯಾಗಳಲ್ಲಿ ಬಂದಿರತ್ತೆ ಅಷ್ಟೇ. ಆದರೆ ಅವರ ವಿಮಾನಗಳನ್ನು, ಯುದ್ಧ ವಿಮಾನ, ಚೀನಾ ಮೇಡು, ಅಮೆರಿಕಾ ಮೇಡು ಮತ್ತು ಟರ್ಕಿ ಮೇಡ್ ಡ್ರೋನ್ಸು ವಿಮಾನಗಳನ್ನು ಜೆಟ್ ಹೊಡೆದುರುಳಿಸಿದ್ದಿರಬಹುದು. ಅಧಿಕೃತವಾಗಿ ಇದು ಭಾರತ ಸೇನೆ ಕೊಟ್ಟಿರೋ ಮಾಹಿತಿನೇ ಅಲ್ವಾ. ಮತ್ತು ಅಲ್ಲಿನ ಸೇನಾ ನೆಲೆಗಳನ್ನು ಧ್ವಂಸ ಮಾಡಿರೋದು. ಇನ್ನೇನು ಕರಾಚಿ ಭಸ್ಮವಾಗೇ ಬಿಡ್ತಿತ್ತು, ಅಷ್ಟು ಸುತ್ತುವರೆದು ನಿಂತಿತ್ತು ನಮ್ಮ ಸೇನೆ. ಅಷ್ಟೊತ್ತಿಗೆ ಪಾಕಿಸ್ತಾನ ಕಾಲು ಹಿಡ್ಕೊಳ್ತು ಅನ್ನೋದನ್ನು ನಿನ್ನೆಯಷ್ಟೇ DGM ಬ್ರೀಫಲ್ಲಿ ಹೇಳಿದ್ರು. ಕರಾಚಿ ಪೋರ್ಟ್ ಏನಾಗ್ತಿತ್ತು ಇಲ್ಲ ಅಂದಿದ್ರೆ ಅಂತ. ಸೊ ಈ ದೃಶ್ಯಗಳು ಸಾಕ್ಷಿಯಾಗಿದೆ. ಇವತ್ತು ಪಾಕಿಸ್ತಾನ ಸ್ಮಶಾನ ಬಿಟ್ಟರೆ ಇನ್ನೇನೂ ಆಗಿಲ್ಲ ಅಲ್ಲಿ ಅನ್ನೋದನ್ನು. ಅಲ್ಲಿನ ಪಾಕಿಸ್ತಾನದ ಸೈನಿಕರೇ 50 ಜನ ಸತ್ತಿದ್ದಾರೆ, 150 ಜನ ಟೆರರಿಸ್ಟ್ಗಳು ಸತ್ತಿದ್ದಾರೆ. ಸೊ 200 ತಲೆಗಳನ್ನು ಉರುಳಿಸಿದ್ದಾಗಿದೆ. ಇಲ್ಲಿ 26 ಅಮಾಯಕರ ಜೀವ ತೆಗೆದಿದ್ದಕ್ಕೆ ಪ್ರತಿಯಾಗಿ ಅಧಿಕೃತವಾಗಿ ಕೊಡ್ತಿರುವಂಥ ಲೆಕ್ಕವೇ 200. ಯಾಕಂದರೆ ನಾವು ನಾಗರಿಕರು ಮತ್ತೊಬ್ಬರನ್ನ ಟಚ್ ಮಾಡಿಲ್ಲ, ಅಮಾಯಕರನ್ನು ಟಚ್ ಮಾಡಿಲ್ಲ ಅಂತ ನಮ್ಮ ಸೇನೆ ಹೇಳಿರೋದು. ಮಿಲಿಟ್ರಿ ಮತ್ತು ಭಯೋತ್ಪಾದಕರನ್ನು ಟಾರ್ಗೆಟ್ ಮಾಡ್ಕೊಂಡು ನಮ್ಮ ಪ್ರಹಾರ ನಡೆದಿದೆ. ಅದಕ್ಕೆ ಬಿದ್ದಿರೋದು ಕನಿಷ್ಠ 200 ತಲೆಗಳಂತ ಲೆಕ್ಕ ಕೊಡ್ತಿರೋದು ಅಧಿಕೃತವಾಗಿರೋದು. ಮತ್ತು ಕೆಲವೊಂದು ಬೇರೆ ವಿಚಾರಗಳನ್ನು ಎಲ್ಲವನ್ನು ಸೇನೆ ಶೇರ್ ಮಾಡಲ್ಲ, ಗೊತ್ತಿರೋದೆ. ಸೊ ಇದಿಷ್ಟು ಅನಾಹುತಗಳು ಈಗ ಪಾಕಿಸ್ತಾನದಲ್ಲಾಗಿವೆ. ಮತ್ತು ಅದಕ್ಕೆ ಸಾಕ್ಷಿ ಇನ್ನೇನು ಕೊಡಬೇಕಾಗಿಲ್ಲ. ಪಾಕಿಸ್ತಾನ ಹೊಸ ಸೇನಾ ನೆಲೆಯನ್ನು ಸ್ಥಾಪಿಸಬೇಕಂದ್ರೆ ಸಾವಿರ ಕೋಟಿ ವೆಚ್ಚ ಮಾಡಬೇಕು. ಮೊದಲೇ ಬಿಕಾರಿ ರಾಷ್ಟ್ರವಾಗಿದ್ದ ಪಾಕಿಸ್ತಾನಕ್ಕೀಗ ಈ ರೀತಿ ನಷ್ಟವಾಗಿದೆ ಅಂದರೆ ಯುದ್ಧ ವಿಮಾನಗಳು, ಅವರ ಡ್ರೋನ್ಗಳು ಎಷ್ಟೆಷ್ಟು ಕಾಸ್ಟ್ ಅದರದ್ದೆಲ್ಲ ಅನ್ನೋದು ಒಂದು ಅಂದಾಜು ಮಾಡಬಹುದಲ್ವ. ಅದರ ಜೊತೆಗೆ ಸೇನಾ ನೆಲೆಗಳೇ ಛಿದ್ರವಾಗಿರೋದ್ರಿಂದ ಅವರ ಏರ್ ಟು ಏರ್ ಅಲ್ಲೇ ಫ್ಯೂಯಲ್ ಫಿಲ್ ಮಾಡುವಂಥದ್ದು, ವಿಮಾನ ಮೇಲೆ ಹಾರಾಡ್ತಿರುವಾಗ ಯುದ್ಧದ ಪರಿಸ್ಥಿತಿಯಲ್ಲಿರುವಾಗಲೇ ಏರ್ ಟು ಏರ್ ಫ್ಯೂಯಲ್ ಫಿಲ್ ಮಾಡುವಂಥ ಸಿಸ್ಟಮ್ ಧ್ವಂಸ ಆಗಿದೆ. ಅವ್ಯಾಕ್ ಅದು ಕೂಡ ಧ್ವಂಸವಾಗಿದೆ. ಸೊ ಅವರ ಮೇನಾಗಿ ಏನೇನಿತ್ತಲ್ಲ ಅವರ ಬಲ ಅಂತ ಅದೆಲ್ಲವನ್ನು ನಮ್ಮ ಸೇನೆ ಧ್ವಂಸ ಮಾಡಿ ಬಂದಾಗಿದೆ. ಸೊ ಈಗ ಮತ್ತೆ ಅವರು ಯುದ್ಧ ಮಾಡುವ ಪರಿಸ್ಥಿತಿಯಲ್ಲೂ ಇಲ್ಲ. ಪಾಕಿಸ್ತಾನ ಎದ್ದು ನಿಂತು ನಮ್ಮ ಜೊತೆ ಹೋರಾಡುವಂಥ ಪರಿಸ್ಥಿತಿ ಖಂಡಿತವಾಗಿಯೂ ಇಲ್ಲ. ಸೊ ಸಣ್ಣ ಪುಟ್ಟದೇನಾದರೂ ಉಗ್ರ ಚಟುವಟಿಕೆ ಆದರೂ ಭಾರತ ಏನು ಮಾಡುತ್ತೆ, ಕಾಲು ಕೆರ್ಕೊಂಡು ಏನಾದರೂ, ಯಾಕಂದರೆ ಈಗಿರೋ ಸಿಸ್ಟಮ್ ವಿರುದ್ಧ ಇರೋರು ಕೆಲವರು ಇರ್ತಾರಲ್ಲ ಅಲ್ಲಿ, ಆಗಲಿ ಪಾಕಿಸ್ತಾನಕ್ಕೆ ಅಂತ ಒಂದು ಸಣ್ಣ ಹೆಜ್ಜೆ ಮುಂದೆ ಇಟ್ಟರು ಭಾರತ ಏನು ಮಾಡುತ್ತೆ ಅನ್ನೋದು ಗೊತ್ತು. ಅದನ್ನು ನಿನ್ನೆ ಮೋದಿ 8 ಗಂಟೆ ಸ್ಪೀಚಲ್ಲೇ ಅನೌನ್ಸ್ ಮಾಡಿದ್ದಾರೆ. ನಾವು ಕದನ ವಿರಾಮ, ಶಾಂತಿ ಮಾರ್ಗದಲ್ಲಿ ಭಯೋತ್ಪಾದಕರನ್ನು ಹೊಡೆದು ಹಾಕಿ ಬೇರೆದು ಬೇಡ ಅನ್ನೋ ಕಾರಣಕ್ಕೆ ಬುದ್ಧನ ಮಾದರಿಯನ್ನು ಅನುಸರಿಸ್ತಾ ಇದ್ದೀವಿ. ಆದರೆ ಒಂದು ಹೆಜ್ಜೆ ಮುಂದೆ ಇಟ್ಟರೆ ಪಾಕಿಸ್ತಾನ ಧ್ವಂಸವಾಗತ್ತೆ. ಆಪರೇಷನ್ ಸಿಂಧೂರ್ ಪಾಸ್ ಮಾಡಿದ್ದೀವಿ, ನಾವು ಸ್ಟಾಪ್ ಮಾಡಿಲ್ಲ, ಪಾಸ್ ಆಗಿದೆ, ಮತ್ತೆ ಪ್ಲೇ ಆಗಬಹುದಲ್ವಾ ಅನ್ನೋದನ್ನು ಮೋದಿನೇ ನಿನ್ನೆ ಕ್ಲಿಯರಾಗಿ ಹೇಳಿದ್ರು. ಪಾಕಿಸ್ತಾನ ಧ್ವಂಸವಾಗುವಂತಹ ಬೆಳವಣಿಗೆ ನಿರೀಕ್ಷಿಸಬಹುದು ನಾವು ಒಂದು ಹೆಜ್ಜೆ ಮುಂದಿಟ್ಟರೂ ಕೂಡ. ಸೊ ಇದು ಇವತ್ತಿನ ಪಾಕಿಸ್ತಾನದ ಪರಿಸ್ಥಿತಿ. ನಮ್ಮ ಸೇನೆ ಏನು ಮಾಡಿದೆ ಅನ್ನೋದನ್ನು ಜಗತ್ತೇ ನೋಡಬಹುದಾಗಿದೆ. ಆದರೆ ಇದು ಯಾವುದೂ ಹೊರಗಡೆ ಬರದಂತೆ ಟ್ರಂಪ್ ಮಾಡಿದಂಥ ಗೇಮ್ ಪ್ಲ್ಯಾನ್. ಯಾಕಂದರೆ ಆಲ್ರೆಡಿ ಭಾರತ ಯಾವ ಎತ್ತರದಲ್ಲಿತ್ತು, ಈ ಯುದ್ಧ ಪಹಲ್ಗಾಮ್ ದಾಳಿಯಿಂದ ಭಾರತ ವೀಕ್ ಆಗುತ್ತೆ ಅಂದ್ಕೊಂಡಿದ್ರು ಏನೋ ಜಗತ್ತಿನ ನಾಯಕರು. ಆದರೆ ಪಹಲ್ಗಾಮ್ ದಾಳಿಗೆ ಭಾರತ ಕೊಟ್ಟ ಪ್ರತ್ಯುತ್ತರ ನಮ್ಮ ನಾಯಕತ್ವ, ನಮ್ಮ ಸಾಮರ್ಥ್ಯಕ್ಕೆ ಇಟ್ಟಂಥ ಕಿರೀಟದಂತೆ ಕಂಡು ಬಂತು. ಆ ರೀತಿ ನಮ್ಮ ಸೇನೆ ಘರ್ಜಿಸಿ ಬಿಡ್ತು. ಎಲ್ಲೆಡೆಯಿಂದ ಬಲ ನೋಡಿದ್ದೀರಿ ನೀವು, ಶೇರ್ ಮಾರ್ಕೆಟ್ ಯಾವ ರೀತಿ ಅಬ್ಬರ ಕಾಣ್ತು ನಿನ್ನೆ ದಿನ ಅಂತ. ಹಾಗಾಗಿ ಭಾರತ ಏನು ಮಾಡಿದ್ರೂ ಕೂಡ ಬಗ್ಗಲ್ಲ. ಈ ಕ್ರೆಡಿಟ್ ಮತ್ತೆ ಮೋದಿಗೆ ಹೋಗ್ಬಿಡುತ್ತೆ.
ತಮ್ಮ ಸೇನೆಯ ಆರ್ಭಟದಿಂದಾಗಿ ಮೋದಿ ಮತ್ತಷ್ಟು ಎತ್ತರಕ್ಕೆ ಹೋಗಿಬಿಡ್ತಾರೆ ಅನ್ನೋ ರೀತಿಯೋ, ಭಾರತವನ್ನು ಬಡಿಬೇಕು ಅನ್ನುವಂಥ ಕುತಂತ್ರವೋ ಎದ್ದು ಕಾಣಿಸ್ತಾ ಇತ್ತು. ಮೋದಿ ಸ್ಪೀಚ್ಗಿಂತ ಮೊದಲೇ ಬಂದು ಟ್ರಂಪ್ ಬಾಯಿ ಬಡ್ಕೊಂಡು ಟ್ರೇಡ್ ಮಾಡಲ್ಲ ನಿಮ್ಮ ಜೊತೆಗೆ ಅಂತ ಇಬ್ಬರಿಗೂ ಕಂಡೀಷನ್ ಹಾಕದೆ ಅಂತ ಪಾಕಿಸ್ತಾನವನ್ನು ಭಾರತವನ್ನು ಒಂದೇ ತಕ್ಕಡಿಯಲ್ಲಿರುವಂಥ ಮೂರ್ಖತನ ಮಾಡಿದ್ರಲ್ಲ ಟ್ರಂಪು. ಜಗತ್ತಿಗೆ ಕಾಣಿಸ್ತಿಲ್ವಾ? ಅವ್ರು ಅಟ್ಯಾಕ್ ಮಾಡದೆ, ಅವರ ಭಯೋತ್ಪಾದಕ ಚಟುವಟಿಕೆಗಳಿಲ್ಲದೆ ಭಾರತ ಯಾಕೆ ಹೋಗ್ತಾ ಇತ್ತಲ್ಲಿ? ಪಾಕಿಸ್ತಾನ ಭಾರತ ಎರಡೂ ಒಂದೇ ಅಂತೆ ಟ್ರಂಪ್ಗೆ. ಇಬ್ಬರ ಜೊತೆನೂ ಈಗ ತುಂಬ ಚೆನ್ನಾಗಿ ನಾನು ಟ್ರೇಡ್ ಡೀಲ್ಗಳನ್ನು ಮಾಡ್ಕೊಳ್ತೀನಿ, ಇಬ್ಬರು ತುಂಬ ಒಳ್ಳೆ ಕೆಲಸ ಮಾಡಿದ್ದೀರಾ, ಯುದ್ಧ ನಿಲ್ಲಿಸಿ ಅಂತ ಇಬ್ಬರನ್ನೂ ಒಂದೇ ತಕ್ಕಡಿಯಲ್ಲಿ ಹಾಕ್ತಾರಲ್ಲ ಟ್ರಂಪು. ಅದರ ಅರ್ಥ ಏನು? ಪಾಕಿಸ್ತಾನಕ್ಕೆ ಸಮ ಅಂತ ಭಾರತವನ್ನು ನೋಡೋ ಮನಸ್ಥಿತಿಯಲ್ಲಿದೆ ಅಮೆರಿಕ. ಭಾರತ ಮೇಲೆ ಇರ್ತಿರೋದನ್ನು ನೋಡೋದಕ್ಕೆ ಆಗದೆ ಹೊಟ್ಟೆಗೆ ಬೆಂಕಿ ಬಿದ್ದಿರುವಂಥ ದೇಶಗಳು ಮಾಡಿರೋ ಕುಕೃತ್ಯ ಇದು, ಮಾಡಿಸಿರುವ ಕುಕೃತ್ಯ ಈ ಪಹಲ್ಗಾಮ್ ದಾಳಿ ಅನ್ನೋದು ಒಂದು ಕಾರಣವಷ್ಟೇ. ಅಸಲಿ ಟಾರ್ಗೆಟ್ ಇದ್ದಿದ್ದು ಮೋದಿ. ಆ ಹೊಡೆದವನ ಬಾಯಲ್ಲಿ ಬಂದಿದ್ದು ಮೋದಿಗೆ ಹೋಗಿ ಹೇಳು. ಪಾಕಿಸ್ತಾನ, ಅಮೆರಿಕ, ಚೀನಾ ಎಲ್ಲರೂ ಜಪಿಸಿದ್ದು ಈಗ ಮೋದಿ ಹೆಸರನ್ನು ತಾನೆ. ಯಾಕೆ ಅಂದರೆ ಮೋದಿ ನಾಯಕತ್ವದಲ್ಲಿ ಒಂದು ಸ್ಟೇಬಲ್ ಲೀಡರ್ಶಿಪ್ಪಿಂದಾಗಿ ಭಾರತದ ವೇಗ ಜಾಸ್ತಿ ಆಗಿದೆ. ಇಲ್ಲಿ ರಾಜಕೀಯ ವಿಪ್ಲವಗಳಾಗ್ಬಿಟ್ರೆ, ಇದೇ ಒಂದು ಕಾರಣಕ್ಕೆ ಮೋದಿ ಅಥವಾ BJPಯ ವಿರುದ್ಧ ಅಲೆ ಎದ್ದು ಬಿಟ್ಟರೆ ನಾಳೆ ಪಕ್ಷಗಳು ಬದಲಾಗುತ್ತೆ, ಅಧಿಕಾರ ಹಸ್ತಾಂತರ ಆಗುತ್ತೆ, ಅಥವಾ ಸರ್ಕಾರಗಳು ಬದಲಾದಾಗ ಮತ್ತೆ ಭಾರತದಲ್ಲಿ ಅತಂತ್ರ ಪರಿಸ್ಥಿತಿ ಮತ್ತು ಅರಾಜಕತೆ ಇಂಥದ್ದೆಲ್ಲ ಸೃಷ್ಟಿಯಾಗ್ತಾ ಹೋದರೆ ಭಾರತ ನಮಗೆ ಪೈಪೋಟಿ ಕೊಡೋಕ್ಕೆ ಸಾಧ್ಯವಿಲ್ಲ ಅನ್ನುವ ಸ್ಪಷ್ಟವಾದ ಟಾರ್ಗೆಟ್ ಕಾಣಿಸ್ತಾ ಇದೆ. ಇಲ್ಲಿ ಇನ್ನೇನೂ ಅಲ್ಲ. ಇದರ ನಡುವೆ ನೋಡಿ, ಪಾಕಿಸ್ತಾನದಿಂದ ಇನ್ನೂ ಒಂದು ಸುದ್ದಿ ಬರ್ತಿದೆ. ನಿನ್ನೆ ಮಾಡಿದ್ವಿ ಈ ರಿಪೋರ್ಟನ್ನು ನಿಮ್ಮ ಮುಂದೆ ಎಕ್ಸ್ಕ್ಲೂಸಿವ್ ಆಗಿ ಇಟ್ಟಿದ್ವಿ. ಕಿರಾನ ಹಿಲ್ಲು ಅಲ್ಲಿ ಇಲ್ಲಿ ನ್ಯೂಕ್ಲಿಯರ್ ಇನ್ಸ್ಟಾಲ್ಮೆಂಟನ್ನು ಹಿಟ್ ಮಾಡಿದೆಯಾ ಭಾರತ ಸೇನೆ ಅನ್ನೋ ಸುದ್ದಿಗಳು ಬಂತು. ಆ ಬೆನ್ನಲ್ಲೇ ಸ್ವಲ್ಪ ರೇಡಿಯೋ ಆ್ಯಕ್ಟಿವ್ ಲೀಕೇಜ್ ಆಗ್ತಿದೆ ಅನ್ನುವಂಥ ಭಯಭೀತ ವಾತಾವರಣ ಅಲ್ಲಿ ಸೃಷ್ಟಿಯಾಗಿದ್ದು. ತುರ್ತು ಮೀಟಿಂಗ್ಗಳಾಗ್ತಿವೆ, ಪದೇ ಪದೇ ಭೂಮಿ ಕಂಪಿಸ್ತಾ ಇದೆ ಅಲ್ಲಿ. ಹಾಗೆ ಅಮೆರಿಕದ ಒಂದು ಏರ್ಕ್ರಾಫ್ಟ್ ಬಂದು ಇಳಿದಿದೆ. ಅಮೆರಿಕದ ಯುದ್ಧ ವಿಮಾನದ ರೀತಿಯಲ್ಲಿ ಒಂದು ಈ ಅಸೆಸ್ ಮಾಡೋದಕ್ಕೆ, ಈ ರೇಡಿಯೋ ಆ್ಯಕ್ಟಿವ್ ಲೀಕೇಜಸ್ ಅಸೆಸ್ ಮಾಡುವಂಥ ಒಂದು ಟೀಮ್ ಬಂದು ಇಳಿದಿದೆಯಂತೆ. 4ನೆಯ ನ್ಯೂಕ್ಲಿಯರ್ ಇನ್ಸ್ಟಾಲ್ಮೆಂಟ್ ಲೀಕ್ ಆಗಿದೆ ಅನ್ನೋ ಸುದ್ದಿ ಕೂಡ ಬರ್ತಾ ಇದೆ. ಇದನ್ನು ಯಾರು ಅಧಿಕೃತವಾಗಿ ಹೇಳ್ತಾ ಇಲ್ಲ. ಭಾರತ ಅಂತೂ ನಾವಂಥದ್ದೆಲ್ಲ ಮಾಡಿಲ್ಲಪ್ಪ, ನಮಗೆ ಗೊತ್ತೇ ಇಲ್ಲ ಅಲ್ಲಿ ಎಲ್ಲಿದೆ ನ್ಯೂಕ್ಲಿಯರ್ ಇನ್ಸ್ಟಾಲೇಷನ್ ಅಂತ ಹೇಳಿ ಮುಗಿಸಿದ್ದಾಗಿದೆ ನಿನ್ನೆ. ಇದ್ರ ನಡುವೆ ಪಾಕಿಸ್ತಾನದಲ್ಲಿ ಏನೋ ಒಂದು ದೊಡ್ಡ ಮಟ್ಟದ ಸಮಸ್ಯೆ ಎದುರಾಗಿದೆ. ಈಗ ಇಡೀ ದೇಶವನ್ನೇ ಕಂಗಾಲ ಮಾಡಿರುವಂಥ ಬೆಳವಣಿಗೆ ಅನ್ನೋ ಸುದ್ದಿ ಬರ್ತಾ ಇದೆ. ಸೊ ನಾವು ಸೈಲೆಂಟ್ ಆಗಿದ್ದೀವಿ ಅಂದ ಮಾತ್ರಕ್ಕೆ ಎಲ್ಲ ಮುಗಿದು ಹೋಯಿತು ಅಂತ ಅಲ್ಲ. ಯಾವುದೇ ಕ್ಷಣದಲ್ಲಿ ದೊಡ್ಡ ಬೆಳವಣಿಗೆಗಳಾಗಬಹುದು. ನಾವು ಕೂಡ ಅಮೇರಿಕಾ ಸ್ಟೈಲಲ್ಲೇ ಆಡಬೇಕಲ್ವ ಆಟನ. ಈಗ ನಾವೇನು ಟ್ರಂಪ್ ಹೆಸರು ತೊಗೊಂಡ್ವಾ? ಪಾಕಿಸ್ತಾನ ಟ್ರಂಪ್ ಹೆಸರು ತೊಗೊಂಡು ಕುಣಿದಾಡ್ತಿದೆ, ಯುದ್ಧ ನಿಲ್ಲಿಸ್ಬಿಟ್ರು ಅಂತ. ಭಾರತ ಹೇಳಿದೆಯಾ? ಈ ಕದನ ವಿರಾಮ ಘೋಷಿಸಿದ ಸಮಯದಿಂದ ಹಿಡಿದು ಇಲ್ಲಿ ತನಕ ಟ್ರಂಪ್ ಹೆಸರನ್ನು ಭಾರತ ತೊಗೊಂಡಿದೆಯಾ? ಇದರಲ್ಲೇ ಅರ್ಥ ಆಗುತ್ತೆ ಟ್ರಂಪ್ ಏನು ಆಟ ಆಡ್ತಿದ್ದಾರೆ ಇಲ್ಲಿ. ನಾವು ಕೊಡಬೇಕಲ್ವಾ ಕ್ರೆಡಿಟನ್ನು? ತಾವಾಗಿ ತೊಗೊಳೋದು. ಅದು ಯಾವ ಕ್ರೆಡಿಟ್ಟು? ನಾವು ಹೇಳಿದ್ದೀವ ಅವ್ರು ಬಂದಿದ್ದಾರೆ ಅಂತನೋ, ನಾವು ಕರೆದಿದ್ದೀವಿ ಅಂತನೋ, ಅಥವಾ ಅವ್ರು ನಿಲ್ಲಿಸಿದ್ದಾರೆ ಅಂತನೋ ಒಬ್ಬನ ಬಾಯಲ್ಲಿ ಯಾರಾದರೂ ಒಬ್ಬರು ಭಾರತದಲ್ಲಿ ಮಾತಾಡ್ತಿದ್ದಾರಾ? ಅಥವಾ ಸರ್ಕಾರದಿಂದ, ಪ್ರಧಾನಿಗಳಿಂದ, ಸೇನೆಯಿಂದ ಘೋಷಣೆ ಆಗಿದೆಯಾ? ಇದು ವಿಷಯ. JD ವ್ಯಾನ್ಸ್ ಕಾಲ್ ಮಾಡಿದಾಗ 9ನೇ ತಾರೀಕಿಗೆ ಮೋದಿ ಜೊತೆ ಮಾತುಕತೆ ಆದಾಗ ಟ್ರೇಡ್ ವಿಚಾರವೇ ಬಂದಿಲ್ಲ ಅನ್ನೋದು ಕೂಡ ಅಧಿಕೃತ ಮೂಲಗಳಿಂದ ಸಿಗ್ತಿದೆ. ಅಂದರೆ ಅವ್ರು ಕಾಲ್ ಮಾಡಿದ್ದು ಜಸ್ಟ್ ಕೇಳ್ಕೊಳ್ಳೋಕ್ಕೆ, ಪಾಕಿಸ್ತಾನ ಸೋತು ಹೋಗಿದೆ ನಿಲ್ಲಿಸ್ಬಿಡಿ ಅಂತ ಎಲ್ಲ ದೇಶಗಳು ಕೇಳ್ಕೊಂಡಿವೆ, ಸೌದಿ, ಕತಾರು. ಅದೇ ರೀತಿಯಲ್ಲಿ ಅಮೆರಿಕನೂ ಕಾಲ್ ಮಾಡಿದೆ ಅಷ್ಟೇ. ಟ್ರೇಡ್ ಗೀಡ್ ಏನೂ ಮಾತಾಡಿಲ್ಲ. ನಿನ್ನೆ ಮೋದಿ ಸ್ಪೀಚ್ಗಿಂತ ಮುಂಚೆ ನಾನೇನೋ ಮಾಡಿಬಿಡಬೇಕು ಅನ್ನುವಂಥ ಗಡಿಬಿಡಿಯಲ್ಲಿ ಬಂದು ಮಾತಾಡಿದ್ದು ಟ್ರಂಪ್. ಎಂಥ ಎಡವಟ್ಟು ಮಾಡೋ ಪ್ರಯತ್ನದಲ್ಲಿ, ಕುತಂತ್ರದಲ್ಲಿ ಬ್ಯುಸಿ ಆಗಿದ್ದಾರೆ ಅನ್ನೋದು ಕ್ಲಿಯರ್. ಭಾರತ ಕೂಡ ಅಮೆರಿಕ ಸ್ಟೈಲಲ್ಲೇ ಈಗ ಗೇಮ್ ಪ್ಲ್ಯಾನನ್ನು ಮಾಡಬೇಕಾಗಿದೆ, ಅದೇ ಸ್ಟೈಲಲ್ಲಿ ಉತ್ತರ ಕೊಡಬೇಕಾಗಿದೆ. ನಾವು ಸೈಲೆಂಟ್ ಆಗಿದ್ದೀವಿ ಅಂದರೆ ಅರ್ಥ ಪಾಕಿಸ್ತಾನದಲ್ಲೇನೋ ಆಗ್ತಿರಬಹುದು. ಮತ್ತು ಅಮೆರಿಕ ಲೆಕ್ಕಾಚಾರ ತಲೆ ಕೆಳಗಾಗೋ ದಿನ ದೂರ ಇಲ್ಲ ಅನ್ನೋದು ನೋಡೋಣ. ಮೋದಿ ಇಡೀ ಜಗತ್ತಿಗೆ ಏನು ಸಂದೇಶ ಕೊಡಬೇಕೋ ಕೊಟ್ಟಿದ್ದಾರೆ. ಮತ್ತು ಪಾಕಿಸ್ತಾನ ಯಾವ ಹಂತಕ್ಕೆ ಇಳಿಬೇಕೋ ಇಳಿದಾಗಿದೆ. ಈಗ ಅಮೆರಿಕಕ್ಕೆ ನಾವು ಉತ್ತರ ಕೊಡೋದಷ್ಟೇ ಬಾಕಿ ಇರೋದು. ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.